ಎಲ್ರಿಗೂ ತಿಳಿದಿರಂತೆ ಇವಾಗ ಪುತ್ತೂರಲ್ಲಿ ನಾವು ಕರ್ಕೊಂಬಂದಿದ್ದೀವಿ ಆ್ಯಂಡ್ ಅವರ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಅವ್ರ ದರ್ಶನ ಪಡಿತಾ ಇದ್ದಾರೆ. 10:15ಗೆ ನಾವು ಇಲ್ಲಿಂದ ಮನೆಯಿಂದ ಒಂದು ಹೊರಟು BH ರಸ್ತೆ ಮೂಲಕ ದೊಡ್ಡಪೇಟೆ ಮೂಲಕ ನಾವು ಹಿಂದೂ ರುದ್ರಭೂಮಿಗೆ ಹೋಗ್ತಾ ಇದ್ದೀವಿ. ಈ 2 ಗಂಟೆ ಒಳಗೆ ಎಲ್ಲ ಕಾರ್ಯ ಮುಗಿಸ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಎಲ್ಲರೂ ಅದಕ್ಕೆ ಸಹಕರಿಸ್ಬೇಕಂತ ನಿಮ್ಮ ಮೂಲಕ ವಿನಂತಿ. ಯಾವ ಸಂಪ್ರದಾಯ? ಹಿಂದೂ ಸಂಪ್ರದಾಯ. ಬ್ರಾಹ್ಮಣ ಇಲ್ಲ ಮಾಮೂಲಿ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ತಾತಂದೆಲ್ಲ ಯಾವ ಥರ ಇತ್ತೋ ಅದೇ ಥರನೇ ಮುಂಚೆಯಿಂದ ಏನು ನಡ್ಕೊಂಡು ಬಂದಿದ್ಯೋ ಅದನ್ನೇ ಫಾಲೋ ಮಾಡ್ತಾರೆ. ಪ್ರೊಸೆಷನ್ ಇರುತ್ತೆ, ಇಲ್ಲಿಂದ ರುದ್ರಭೂಮಿವರೆಗೂ ಪಾದಯಾತ್ರೆ ಪ್ರೊಸೆಷನ್ ಇರುತ್ತೆ. ಪ್ರೊಸೆಷನ್ ಮೂಲಕ ಒಂದು ಕಡೆ ಬಾರಿ ಅವರಿಗೆ ಬೀಳ್ಕೊಡುಗೆ ಕೊಡ್ತಾರೆ. 10:30 ಪ್ಲಾನ್ ಮಾಡಿದ್ದೀವಿ. ಒಂದು ಅರ್ಧ ಗಂಟೆ ವೇರಿಯೇಷನ್ ಆಗ್ಬೋದು, ಬಟ್ 10:30 ಇವಾಗ ಸದ್ಯ ಪ್ಲಾನ್ ಮಾಡಿದ್ದೀವಿ. ನಾವಿನ್ನೂ ಏನು ಚರ್ಚೆ ಮಾಡಿದ್ವಿ, ಬರ್ತಾರ ಅಂತ ಇನ್ನೂ ಏನು ಮಾಹಿತಿ ಬಂದಿಲ್ಲ. ಸಾಕಷ್ಟು ಜನ ಹೇಳಿದ್ದಾರೆ, ನಾಳೆ ತಿಳಿಯುತ್ತೆ. ಓಕೆ. ಅವ್ರ ಕಾರ್ಯಕ್ರಮಗಳು ಏನಿದೆ ಅಂತ ಗೊತ್ತಿಲ್ಲ. ಸೊ ಅವ್ರಿಗೆ ರಾಷ್ಟ್ರ ಜವಾಬ್ದಾರಿ ಇರೋದ್ರಿಂದ ನಾವೇನು ಹೇಳಕ್ಕಾಗಲ್ಲ. ಇದರ ಬಗ್ಗೆ ತುಂಬಾ ಅವರ ಅಭಿಪ್ರಾಯಗಳು ಇದೆಲ್ಲ ತುಂಬಾ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಈ ಸಮಯದಲ್ಲಿ ನಮಗೆ ಒಂದು ಸಾಂತ್ವನ ಹೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಕೃತಜ್ಞತೆ ನಿಮ್ಮ ಮೂಲಕ. ಧನ್ಯವಾದ. ಅವರು ಸರಳತೆಯನ್ನು ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರು. ಅವರು ಕೇವಲ ಟ್ರೈನಿನಲ್ಲಿಯೇ ಅವರು ಪ್ರವಾಸವನ್ನು ಮಾಡಿ ವಾರದಲ್ಲಿ 2 ದಿವಸ ತಿಪಟೂರಿನ ಅಭಿವೃದ್ಧಿಗೋಸ್ಕರ ಎಲ್ಲ ಕಚೇರಿಗಳಿಗೆ ತಾವೇ ಭೇಟಿಯನ್ನು ನೀಡಿ ತಿಪಟೂರು ನಗರವನ್ನು ಇಲ್ಲಿನ ಜನತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಂಥವ್ರು ಯಾರು ಇಲ್ಲ. ಅವರು ಸರಳತೆಯನ್ನು ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರು. ಅವರು ಕೇವಲ ಟ್ರೈನಿನಲ್ಲಿಯೇ ಅವರು ಪ್ರವಾಸವನ್ನು ಮಾಡಿ ವಾರದಲ್ಲಿ 2 ದಿವಸ ತಿಪಟೂರಿನ ಅಭಿವೃದ್ಧಿಗೋಸ್ಕರ ಎಲ್ಲ ಕಚೇರಿಗಳಿಗೆ ತಾವೇ ಭೇಟಿಯನ್ನು ನೀಡಿ ತಿಪಟೂರು ನಗರವನ್ನು ಇಲ್ಲಿನ ಜನತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಂಥವ್ರು ಯಾರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.